ಬೀದರ್ ನಗರದಲ್ಲಿ ಶಿವನ ಭಕ್ತರ ಶಿವನಾಮ ಸ್ಮರಣೆ ಪ್ರತಿ ವರ್ಷದಂತೆ ಈ ವರ್ಷವೂ ನಗರದಲ್ಲಿ ಕಾವಡ್ ಯಾತ್ರೆಯನ್ನು ಅತ್ಯಂತ ಸಡಗರ ಮತ್ತು ಅದ್ದೂರಿಯಾಗಿ ಆಚರಿಸಲಾಯಿತು. ಧಾರ್ಮಿಕ ನಂಬಿಕೆ ಮತ್ತು ಶಿವಭಕ್ತರ ಉತ್ಸಾಹಕ್ಕೆ ಬೀದರ್ ನಗರ ಸಾಕ್ಷಿಯಾಯಿತು. ಗಾಯಮುಖದಿಂದ ಆರಂಭವಾದ ಕಾವಡ್ ಯಾತ್ರೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಯುವಕರು, ಹಿರಿಯರು ಹಾಗೂ ಮಹಿಳೆಯರು ಕೇಸರಿ ವಸ್ತ್ರಗಳನ್ನು ಧರಿಸಿ ಪಾಲ್ಗೊಂಡಿದ್ದರು. ಕಾವಡ್ಗಳಲ್ಲಿ ಪವಿತ್ರ ಜಲವನ್ನು ಹೊತ್ತು ಸಾಗಿದ ಭಕ್ತರು ಇಡೀ ಮಾರ್ಗದುದ್ದಕ್ಕೂ ಹರ ಹರ ಮಹಾದೇವ್ ಮತ್ತು ಶಿವಶಂಭು ಎನ್ನುವ ಭಕ್ತಿಗೀತೆಗಳಿಗೆ ಹೆಜ್ಜೆ ಹಾಕಿದರು. ಈ ಸಂದರ್ಭದಲ್ಲಿ ಯಾತ್ರೆ ಯಾವುದೇ ಅಡಚಣೆ ಇಲ್ಲದೆ ಶಾಂತಿಯುತವಾಗಿ ಹಾಗೂ ಸುರಕ್ಷಿತವಾಗಿ ಜರುಗಲು ಸ್ಥಳೀಯ ಆಡಳಿತ ಮತ್ತು ಸ್ವಯಂ ಸೇವಕರಿಂದ ಸೂಕ್ತ ವ್ಯವಸ್ಥೆ ಮಾಡಲಾಗಿತ್ತು. ವಿಶಾಲ್ ಸ್ವಾಮಿ, RJ32 ಕನ್ನಡ ನ್ಯೂಸ್, ಬೀದರ್. ಸೇಮ್ ಅವ್ರು ನಿಂತಾರ ಈಗ ಇವ್ರು ನಿಂತಾರ ಓಂ ಗರ್ಭೋರವಣಾವತರಂ ಸಾರಸಂದ್ರಾಂ ಸದಾ ವಸಂತಮಧ್ಯಾರಂದೇ ಭವಾಮಿ ಚೈತಂ ನಮಾಮಿ ಕರ್ಪೂರ ದೀಪಮಿರಂಜನ್ ಕೋಟಿ ಪಾಪನಾಶಿ ಭಗವಾನ್ ಕಿ ಜೈ ಗಜಾನನ ಮಹಾರಾಜ್ ಕಿ ಜೈ. ಬಾವಳಾಡಿ ಕುಳೋರ್ ಕಂಡಿರ್ತಾನೆ ಕೈ ತೆಗಿರಿ ಅದು ಅಜ್ಜಿಗೆ ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ಅದು ಮುಂದೆ ಮಾಡಿ ನಾವು ತೆರಿಗೆ ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ನೀವು ಹಾಕಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಇದು 4ನೇ ವರ್ಷ ಕಾವಡ್ ಯಾತ್ರಾ 2ನೇ ಸೋಮವಾರ ಶ್ರೀ ಸುಕ್ಷೇತ್ರ ಗಾಯಮುಖದಿಂದ ಪಾಪನಾಶ್ವರಿಗೆ ಮಧ್ಯರಾತ್ರಿಯಿಂದ ಶುರು ಮಾಡಿದ್ದೇವೆ. ಬ್ರಹ್ಮ ಮುಹೂರ್ತನಲ್ಲಿ 3 ಗಂಟೆ ಅಲ್ಲಿಂದ ಬಿಟ್ಟಿದ್ದೇವೆ. ಇವಾಗ ಇಲ್ಲಿಗೆ ಪಾಪನಾಶ್ಗೆ ತಲುಪಿದ್ದೇವೆ. ನಾನು ಮತ್ತು ದಿಲೀಪ್ ಮತ್ತು ನಮ್ಮ ಜೊತೆ ಇದ್ದಿನವರು ಶಿವರಾಜು ಮತ್ತು ಬಾಬುರಾವ್ ಅಣ್ಣವರು ಮತ್ತು ನಮ್ಮದು ವೆಹಿಕಲ್ ಸಾಥಿದಾರು ನಾವು ಬೆಳಗ್ಗೆ ಇಲ್ಲಿಗೆ ಪಾಪನಾಶ್ಗೆ ಮುಟ್ಟಿದ್ದೇವೆ. ಇದು ಮಾಡರ್ದಿಂದ ಒಂದು ಶಿವನ ಆರಾಧನೆ. ಇದಕ್ಕೆ ಒಂದು ಸ್ಟೋರಿ ಐತೆ, ಅದು ಭಾಳ ದೊಡ್ಡ ಸ್ಟೋರಿ ಇದೆ. ಆದ ಕಾರಣ ಈ ಕಾವಡ್ ಯಾತ್ರಾ ಮಾಡೋದಿದೆ. ಇದರಿಂದ ಒಂದು ಒಳ್ಳೆ ಮೆಸೇಜು, ಲೋಕ ಕಲ್ಯಾಣ ಕಡೆದು ಮಾಡೋದು. ಇದು ನಮ್ಮ ದೇಶ ಕಾಯೋರು ಗಡಿಯಲ್ಲಿ ನಮ್ಮ ಏನು ಆರ್ಮಿ ಮ್ಯಾನ್ ಇರ್ತಾರೆ, ಸೈನಿಕರು, ಅವರ ಕುಟುಂಬಕ್ಕೆ ಆಯುಷ್ಯ ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ ಅಂತ, ಮತ್ತು ಹಾಸ್ಪಿಟಲ್ನಲ್ಲಿ ಯಾರು ಆರೋಗ್ಯ ಇರೋಲ್ಲ ಅವ್ರ ಆರೋಗ್ಯ ಚೆನ್ನಾಗಾಗಲಿ ಅಂತ ಬೇಡ್ಕೊಬೋದು. ಮತ್ತು ಈ ನಮ್ಮ ಬೀದರ್ ನಾಡಿಗೆ ಒಳ್ಳೆ ಬೆಳೆ ಮತ್ತು ಒಳ್ಳೆ ಮಳೆ ಬರಲಿ ಅಂತ ರೈತರ ಕಡೆದು ಹೇಳ್ಕೊತಾ ಇದ್ದೀನಿ. ನಮ್ಮದು ಈ ಕೋಟಿ ಪಾಪನಾಶ್ ಲಿಂಗ ದೇವಸ್ಥಾನ ಮತ್ತು ನಮ್ಮ ಗುಪ್ತಲಿಂಗೇಶ್ವರ ಗಾಯಮುಖದಿಂದ ಮಾಡಿದ ಕಾವಡ್ ಯಾತ್ರಾ ಸಕ್ಸಸ್ ಆಗಿ ಅಂತ ನಾನು ತೋರುತ್ತೇನೆ. ನಿಮ್ಮ ಹೆಸರು? ಶಿವಾನಂದ ಎಂ ಪಾಟೀಲ್.